ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ನಂದಲ್ಲಿ ಇಡ್ಲಿ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀವಿ ಇಂಗ್ಲೆಂಡಿನ ಒನ್ ಆಫ್ ದ ಬ್ಯೂಟಿಯೆಸ್ಟ್ ಪ್ಲೇಸ್ ಆ್ಯಂಡ್ ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಆಗಿರುವಂಥ ಯಾರ್ಕ್ ಸಿಟಿ. ಇದು ಆಲ್ಮೋಸ್ಟ್ 2000 ಓಲ್ಡ್ ಹಿಸ್ಟಾರಿಕಲ್ ಪ್ಲೇಸ್ ಇರೋಂಥ ಪ್ಲೇಸು. ಇದನ್ನು ಫಸ್ಟು ರೋಮನ್ನರು ನಿರ್ಮಿಸಿದರು, ನಂತರ ವೈಕಿಂಗ್ ಮತ್ತು ಮಿಡಲ್ ಇಂಗ್ಲೆಂಡನ್ನು ಇದನ್ನು ಡೆವಲಪ್ಮೆಂಟ್ ಮಾಡಿದ್ರು. ಇಂದಿಗೂ ಈ ಯಾರ್ಕ್ ಪ್ಲೇಸು ತುಂಬ ಪುರಾತನವಾಗಿದ್ದು ಹಳೆಯ ಕೋಟೆಗಳಿದೆ, ಚರ್ಚ್ಗಳಿದೆ, ಮತ್ತು ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಏನ್ಷಂಟ್ ಇಂಗ್ಲೆಂಡ್ ಸಿಟಿ. ವೆಲ್ಕಮ್ ಟು ಯಾರ್ಕ್ ಸಿಟಿ. ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಯಾರ್ಕ್ ಸಿಟಿ ವಾಲ್ಸು. ಯಾರ್ಕನ್ನು ಪ್ರೊಟೆಕ್ಟ್ ಮಾಡೋಕ್ಕೆ 2000 ವರ್ಷ ಹಿಂದ್ಗಡೆಗೆ ರೋಮನ್ನರು ಕೋಟೆಯನ್ನು ಕಟ್ಟಿದರು. ನಂತರ ವೈಕಿಂಗ್ ಮತ್ತು ಮಿಡಲ್ ಕಿಂಗ್ಸ್ ಇದನ್ನು ಸ್ಟ್ರಾಂಗ್ ಮಾಡಿದರು. ಇದು ಆಲ್ಮೋಸ್ಟ್ 3.4 ಕಿಲೋಮೀಟರ್ ಲೆಂತ್ ಇದೆ. ಕಂಪ್ಲೀಟ್ ಯಾರ್ಕನ್ನು ಇದನ್ನು ನೋಡ್ಬೋದು. ಸೆಕೆಂಡ್ ಬಂದುಬಿಟ್ಟು ಯಾರ್ಕ್ ಮಿನಿಸ್ಟರ್. ಇದು ಇಂಗ್ಲೆಂಡ್ನ ಒನ್ ಆಫ್ ದ ಫೇಮಸ್ ಮತ್ತು ಬ್ಯೂಟಿಫುಲ್ ಚರ್ಚು. ಯಾರ್ಕ್ ಮಿನಿಸ್ಟರ್ ಇದು ಚರ್ಚ್ ಅಲ್ಲ, ಇದು 2000 ವರ್ಷಗಳ ಇತಿಹಾಸ ಹೊಂದಿರುವಂಥ ಅದ್ಭುತ ಸ್ಮಾರಕವೂ ಒಂದು. ಈ ಸ್ಥಳ ಮೊದಲು ರೋಮನ್ನರು ಕಾಲದಲ್ಲಿ ಧಾರ್ಮಿಕ ಕೇಂದ್ರವಾಗಿತ್ತು. ಥರ್ಡ್ ಬಂದುಬಿಟ್ಟು ಶ್ಯಾಂಬಲ್ಸ್ ಮಾರ್ಕೆಟ್. ಇದು ನಮ್ಮ ಸಿಟಿ ಸೆಂಟರ್ ಮಧ್ಯದಲ್ಲಿದೆ. ಇದು ಅರೌಂಡ್ 700 ಇಯರ್ಸ್ ಓಲ್ಡ್ ಆಗಿರೋಂಥ ಟ್ರೇಡಿಂಗ್ ಹಬ್ ಕೂಡ ಹೌದು. ಯಾರ್ಕ್ ದ ಮೋಸ್ಟ್ ವೈಬ್ರೆಂಟ್ ಮತ್ತು ಲೈವ್ಲಿ ಅಟ್ರಾಕ್ಷನಲ್ಲಿ ಶ್ಯಾಂಬಲ್ಸ್ ಮಾರ್ಕೆಟ್ ಕೂಡ ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಮಲ್ಟಿಪಲ್ ಶಾಪ್ಸ್ ಎಲ್ಲ ಇಲ್ಲಿದೆ. ಮೋರ್ ದೆನ್ 70 ಇಂಡಿಪೆಂಡೆಂಟ್ ಸ್ಟಾಲ್ಸನ್ನು ಇಲ್ಲಿ ಹಾಕಿದ್ದಾರೆ. ಯಾರ್ಕನ ಕಲ್ಚರು, ಡಿಲಿಷಿಯಸ್ ಸ್ಟ್ರೀಟ್ ಫುಡ್ಗೆ ಮತ್ತು ಯುನೀಕ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ಗೆ ಶ್ಯಾಂಬಲ್ಸ್ ಮಾರ್ಕೆಟು ಫೇಮಸ್ಸು. ಏನೇ ತೊಗೊಳ್ಬೇಕಂದ್ರೂ ಯಾರ್ಕ್ ಜನರು ಶ್ಯಾಂಬಲ್ಸ್ ಮಾರ್ಕೆಟ್ಗೆ ಬರ್ತಾರೆ. ಈ ಮಾರ್ಕೆಟಲ್ಲಿ ನಿಮಗೆ ಪೋಸ್ಟರ್ ಆಗ್ಬೋದು ಮತ್ತು ನೀವು ಏನೇ ಹ್ಯಾಂಡ್ಮೇಡ್ ಥಿಂಗ್ಸ್ ಬೇಕಾದರೂ ಈಸಿಯಾಗಲಿ ಅವೈಲೇಬಲ್ ಇದೆ. ಮತ್ತು ಬೆಸ್ಟ್ ಡೀಲ್ಸ್ ಆಫ್ ವೆಜಿಟೇಬಲ್ಸ್ ಕೂಡ ತುಂಬ ಜನ ಇಲ್ಲಿ ಬರ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ವೆಜಿಟೇಬಲ್ಸ್ ಕಂಪ್ಲೀಟ್ ಡೀಟೇಲ್ಸನ್ನು ಮತ್ತು ಹ್ಯಾಂಡ್ಮೇಡ್ ಬ್ಯಾಗ್ಸ್ಗಳನ್ನು. ಸಮ್ಮರ್ ಅಂದರೆ ಆಯಿತು, ಜನ ಹೊರಗಡೆ ಬಿದ್ದು ಬೀಳ್ತಾರೆ. ಸೊ ಯಾರ್ಕ್ ಸಿಟಿ ವಾಲ್ಸು ಮತ್ತು ಮಾರ್ಕೆಟ್ ಸಿಟಿ ಸೆಂಟರ್ ಅರೌಂಡು ಜನ ತಿರುಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇದೇ ಟೈಮೇ ಯಾರ್ಕಲ್ಲಿ ತುಂಬ ಕ್ರೌಡ್ ಇರುತ್ತೆ. ಸೊ ಆ್ಯಸ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಆಫ್ ದಿ ಇಂಗ್ಲೆಂಡ್, ಅದಕ್ಕೆ ಕ್ರೌಡಿಗಂತೂ ಕಡಿಮೆನೇ ಇಲ್ಲ. ಇಲ್ಲಿ ಫಿಶ್ ಕೂಡ ಸೇಲ್ ಮಾಡ್ತಾರೆ. ನಿಯರ್ ಬೈ ಸೀ ಶೋರಿಂದ ಫಿಶ್ ತಂದುಬಿಟ್ಟು ದಿಸ್ ಈಸ್ ದ ಫಿಶ್ ಸ್ಟಾಲು. ತುಂಬ ಜನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾಕ್ ಬಂದ್ಕೊಳ್ಳೆ ದೆಲ್ ಅರೈವ್ ಹಿಯರ್ ಆ್ಯಂಡ್ ದೆಲ್ ಗೆಟ್ ಫಿಶ್. ಯಾರ್ಕಲ್ಲಿ ಮಸ್ಟ್ ಟ್ರೈ ಫುಡ್ ಅಂದರೆ ಫಿಶ್ ಆ್ಯಂಡ್ ಚಿಪ್ಸು, ಯಾರ್ಕ್ಷೈರ್ ಪೇಸ್ಟ್ರೀಸು. ಫೋರ್ತ್ ಬಂದುಬಿಟ್ಟು ಯಾರ್ಕ್ ಸಿಟಿ ಎಕ್ಸ್ಪ್ಲೋರು. ಯಾರ್ಕ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಬ್ಯೂಟಿಫುಲ್ ಸಿಟಿ ಇದೆ. ಮೋಸ್ಟ್ ಎಂಜಾಯಬಲ್ ಎಕ್ಸ್ಪೀರಿಯೆನ್ಸು ಇಲ್ಲಿ ಮಾಡ್ಬೋದು ನಾವು ಬೈ ವಾಚಿಂಗ್ ಸ್ಟ್ರೀಟ್ ಪರ್ಫಾರ್ಮೆನ್ಸು. ಮೋಸ್ಟ್ ಟ್ಯಾಲೆಂಟೆಡ್ ಆರ್ಟಿಸ್ಟು ಅನ್ನೋ ಪರ್ಫಾರ್ಮೆನ್ಸು ಇಲ್ಲಿ ನೋಡ್ತಾನೆ ಇರ್ಬೋದು. ನಾವು ನೋಡ್ತಾನೆ ಇದ್ವಿ, ಹೇಳ್ತಾನೆ ಪರ್ಫಾರ್ಮೆನ್ಸ್ ಇರ್ಬೋದು ಅಂಥೇಳಿ. ನಮಗೆ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಕ್ಕೇ ಬಿಡ್ತು.
ಒಬ್ಬನು ಅಲ್ಲಿ ಫೈರ್ ಇಟ್ಕೊಂಡು ಜಗ್ಲಿಂಗ್ ಮಾಡ್ತಾಯಿದ್ದ. ಸೊ ಅವ್ರ ಟ್ಯಾಲೆಂಟಿಗೆ ಮೆಚ್ಚಲೇಬೇಕು, ಯಾಕಂದರೆ ಅವ್ರದ್ದು ಬ್ರೆಡ್ ಆ್ಯಂಡ್ ಬಟರ್ ಕೂಡ ಇದೆ. ಆ ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡಿ ಎಲ್ಲರ ಹತ್ರ ಅವರು ದುಡ್ಡು ಇಸ್ಕೊಳ್ತಿದ್ರು. ಸೊ ನಾವು ಈ ಪರ್ಫಾಮೆನ್ಸನ್ನು ನೋಡಿದ್ವಿ. ಸೊ ಇದು ಮಾತ್ರ ಡೇಂಜರಸ್ ಪರ್ಫಾಮೆನ್ಸ್ ತೋರಿಸಿದ್ರು ಅವರು. ಸ್ವಾಟ್ ಇನ್ಸೈಡ್ ದ ಸ್ಟಮಕ್. ಸೊ ಯು ಶುಡ್ ನಾಟ್ ಟ್ರೈ ಅಟ್ ಹೋಮ್ ಫಾರ್ ಶೂರ್. ಹಾಗೆ ಕಂಟಿನ್ಯೂ ಮಾಡ್ತಾ ಮಲ್ಟಿಪಲ್ ಪರ್ಫಾಮೆನ್ಸ್ ತೋರಿಸಿದ್ರು. My fault, the symbols in my eyes. One. Cool. ಫಿಫ್ತ್ ಬಂದುಬಿಟ್ಟು ರೊವೆಂಟ್ರಿ ಪಾರ್ಕ್ ಅಂತ ಹೇಳಿ, ತುಂಬ ಗ್ರೀನರಿಯಿಂದ ಕೂಡಿದೆ. ಇದು ರಿವರ್ಸ್ ಹೌಸ್ ಪಕ್ಕದಲ್ಲೇ ಇರೋಂಥ ಇದು ರೊವೆಂಟ್ರಿ ಪಾರ್ಕು. ದಿಸ್ ಪರ್ಫೆಕ್ಟ್ ಫಾರ್ ರಿಲ್ಯಾಕ್ಸ್, ಎಂಜಾಯ್ ನೇಚರ್ ಆ್ಯಂಡ್ ಸ್ಪೆಂಡ್ ಕ್ವಾಲಿಟಿ ಟೈಮು. ಸಮ್ಮರ್ ಟೈಮಲ್ಲಂತೂ ತುಂಬ ಕ್ರೌಡ್ ಇರುತ್ತೆ. ಎಲ್ಲರೂ ಇಲ್ಲಿ ಜನ ಬಾರ್ಬಿಕ್ಯೂ ಮಾಡೋಕ್ಕೆ ಇಲ್ಲಾದರೆ ಮಕ್ಕಳನ್ನ ಕರ್ಕೊಂಬಂದು ಎಂಜಾಯ್ ಮಾಡ್ತಾರೆ. ಪಾರ್ಕ್ಗೆ ಹೋದ ಕೂಡ ನಾವು ಸ್ವಲ್ಪ ಎಂಜಾಯ್ ಮಾಡೋಣ ಅಂತೇಳಿ ಎಂಜಾಯ್ ಮಾಡ್ಕೊಂಡು ಮಕ್ಕಳಾಗ್ಬಿಟ್ವಿ. ಸಿಕ್ಸ್ತ್ ಬಂದುಬಿಟ್ಟು ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ. ಇದು ಯಾರ್ಕ್ನ ಒನ್ ಆಫ್ ದ ಫೇಮಸ್ ಅಟ್ರಾಕ್ಷನ್ ಪ್ಲೇಸ್ ಕೂಡ ಒಂದು. ಇಫ್ ಯು ಲವ್ ಟ್ರೈನ್ಸ್ ಅಥವಾ ಹಿಸ್ಟ್ರಿ, ಯು ಆರ್ ಇಂಟು ಇಂಜಿನಿಯರಿಂಗ್ ಆರ್ ಯು ಆರ್ ಟ್ರಾವೆಲಿಂಗ್, ಸೊ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಫಾರ್ ಫ್ಯಾಮಿಲಿ ಕೂಡ ಹೌದು. ಡೆಫಿನೆಟ್ಲಿ ಯು ಶುಡ್ ನಾಟ್ ಮಿಸ್ ಇಟ್. ಎಂಟ್ರಿ ಫೀಸ್ ಬಂದುಬಿಟ್ಟು ಫ್ರೀ ಇರುತ್ತೆ. ಮಾರ್ನಿಂಗ್ 10 to 5 ಟೈಮಿಂಗು. ದಿಸ್ ಈಸ್ ನೆಕ್ಸ್ಟ್ ಟು ಯಾರ್ಕ್ ರೈಲ್ವೆ ಸ್ಟೇಷನ್. ಸೆವೆನ್ ಬಂದುಬಿಟ್ಟು ಕ್ಲಿಫರ್ಡ್ ಟವರು. ಕಂಪ್ಲೀಟ್ ಯಾರ್ಕ್ ಪ್ಯಾನರಿಕ್ ವ್ಯೂವನ್ನು ಇಲ್ಲಿಂದ ನಾವು ನೋಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಆನ್ ಅ ಗ್ರೀನ್ ಲ್ಯಾಂಡ್ ಇಟ್ ಈಸ್ ಸ್ಟ್ಯಾಂಡಿಂಗ್. ಏಯ್ಟ್ ಬಂದುಬಿಟ್ಟು ರಿವರ್ ಹೌಸು. ರಿವರ್ ಹೌಸ್ ಈಸ್ ಫೇಮಸ್ ಫಾರ್ ಸೈಟ್ ಸೀಯಿಂಗ್ ಕ್ರೂಸಸ್ಸು ಮತ್ತು ರಿವರ್ ಸೈಡ್ ವಾಕು ಮತ್ತು ಬ್ಯೂಟಿಫುಲ್ ವ್ಯೂ ಆಫ್ ದ ಸಿಟಿಗೆ ತುಂಬ ಫೇಮಸ್ ಆಗಿದೆ. 9 ಬಂದುಬಿಟ್ಟು ಹಿಸ್ಟ್ರಿ ಆಫ್ ಕ್ರಿಕೆಟ್. ಯಾರ್ಕ್ ಕ್ರಿಕೆಟ್ ಕ್ಲಬ್ ಫೌಂಡೆಡ್ ಇನ್ 1784. ದಿಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಕ್ರಿಕೆಟ್ ಕ್ಲಬ್ ಕೂಡ ಹೌದು. ಜಾ ರೂಟು, ದ ಫಾರ್ಮರ್ ಇಂಗ್ಲೆಂಡ್ ಟೆಸ್ಟ್ ಕ್ಯಾಪ್ಟನು, he also played for Clifton Park, York. It is part of the Yorkshire County Cricket Club. 10th ಬಂದುಬಿಟ್ಟು ಯಾರ್ಕ್ ರೈಲ್ವೆ ಸ್ಟೇಷನು. ಈ ರೈಲ್ವೆ ಸ್ಟೇಷನು ಬಿಲ್ಟ್ ಆಗಿದ್ದು 1877 ಬಟ್ ಅಟ್ ದ ಟೈಮ್ ಆವಾಗ ಇದು ಒನ್ ಆಫ್ ದ ಲಾರ್ಜೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ದ ವರ್ಲ್ಡ್. ಈಗ ನಾವು ಈ ಸ್ಟೇಷನಿಂದ ಕೀ ಕನೆಕ್ಷನ್ ಬಿಟ್ವೀನ್ ಲಂಡನು, ಎಡಿನ್ಬರ್ಗು, ನ್ಯೂ ಕ್ಯಾಸಲ್, ಲೀಡ್ಸು, ಮ್ಯಾಂಚೆಸ್ಟರ್ ಮತ್ತು ಸ್ಕಾಟ್ಲ್ಯಾಂಡನ್ನು ಕನೆಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಂದೆಲ್ಲಿಡ್ಲಿ ಚಾನಲ್. ಈ ಯಾರ್ಕ್ ಜರ್ನಿನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸನ್ನು ನಿಮಗೆ ಡೈರೆಕ್ಟಾಗಿ ಎಕ್ಸೆಸ್ ಮಾಡ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ವಾಚಿಂಗ್.